ಮನೆ ಸಮೀಪದ ದೇವಸ್ಥಾನಕ್ಕೆ ಧನುಪೂಜೆಗೆಂದು ಹೊರಟು ನಾಪತ್ತೆಯಾಗಿ ನಂತರ ಮನೆ ಸಮೀಪದ ಕೆರೆಯಲ್ಲಿ ಪತ್ತೆಯಾದಂಥ ಬಾಲಕ ಸುಮಂತ್. ಘಟನೆ ನಡೆದು 15 ದಿನಗಳು ಕಳೆದಿದೆ. ಇವತ್ತಿನವರೆಗೂ ಆ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲಿಕ್ಕೆ ಪೊಲೀಸರಿಂದ ಸಾಧ್ಯವಾಗಲಿಲ್ಲ. 4 ಪೊಲೀಸರ ತಂಡಗಳು ಆ ಪ್ರದೇಶದ ಸುತ್ತ ಪ್ರತಿ ಮನೆಯನ್ನು ಜಾಲಾಡಿದರೂ ಯಾವುದೇ ಸುಳಿವು ಸಿಕ್ಕಲಿಲ್ಲ. ಇಂತಹ ಒಂದು ದುರ್ಘಟನೆ ನಡೆದಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಳ ಗ್ರಾಮದ ಸಂಬೊಳ್ಯ ಎಂಬಲ್ಲಿ. ಸಮೀಪದ ಸರ್ಕಾರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಸುಮಂತ್ ಕೆಲವೊಂದು ಆಸಕ್ತಿದಾಯಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ ಮನೆ ಸಮೀಪ ಖಾಲಿ ಜಾಗದಲ್ಲಿ ಕೃಷಿ ಕಾರ್ಯಗಳನ್ನು ಮಾಡಿದವನು. ಶಾಲೆಯಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದವನು. ಆತ ಅಹಮದಾಬಾದಿಗೆ ಹೋಗಬೇಕಿತ್ತು. ಆದರೆ ಅದಕ್ಕಿಂತ ಮೊದಲೇ ಶವವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದಾನೆ. ಇಲ್ಲಿ ಕಾಣುವಂತಹ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಒಂದು ಪೂರ್ವಯೋಜಿತ ಕೃತ್ಯ ಅಂತ ಅನಿಸುವುದಿಲ್ಲ. ಯಾಕಂತ ಹೇಳಿದರೆ ಈ ಘಟನೆ ನಡೆದದ್ದು ಮುಂಜಾನೆಯ ವೇಳೆ. ಈತನ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರ ಇರುವುದೇ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಧನುರ್ಮಾಸದ ಸಂದರ್ಭದಲ್ಲಿ ಧನುಪೂಜೆ ನಡೆಯುತ್ತಿತ್ತು. ಆ ಧನುಪೂಜೆಗೆ ಆ ಪರಿಸರದ ಬಹುತೇಕ ಮನೆಗಳ ಮಕ್ಕಳು ಹೋಗ್ತಿದ್ದರು, ಪೂಜೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಸುಮಂತ್ ಕೂಡ ಆ ದಿನ ಬೆಳಿಗ್ಗೆ ಸುಮಾರು 4:30-5 ಗಂಟೆಯ ವೇಳೆಗೆ ಸುಮಂತ್ ಮನೆಯಿಂದ ಹೊರಟಾಗ ಆತನನ್ನು ಗಮನಿಸಿದವರು ಯಾರೂ ಇಲ್ಲ. ಮನೆಯಲ್ಲಿದ್ದ ತಂದೆ, ತಾಯಿ, ಅಣ್ಣ, ಅಜ್ಜ, ತಂಗಿ, ಮಾವ ಎಲ್ಲರೂ ನಿದ್ರೆಗೆ ಜಾರಿದ್ದಂಥ ಸಂದರ್ಭ. ಹಿಂದಿನ ದಿವಸವೇ ಆತ ಧನುಪೂಜೆಗೆ ಹೋಗಲಿಕ್ಕಿದೆ ಅಂತ ಹೇಳಿ ತಾಯಿ ಹತ್ರ ಹೇಳಿದ್ದ. ತಾಯಿ ಆತನ ಬಟ್ಟೆಯನ್ನು ತೆಗೆದು ಇರಿಸಿದರು. ಬೆಳಿಗ್ಗೆ ಆತನೇ ಎದ್ದು ಬಚ್ಚಲು ಕೋಣೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಿಸಿಕೊಂಡು ತಲೆಗೊಂದು ಆತನೇ ಕಂಡು ಹಿಡಿದಂಥ ಶಕ್ತಿಶಾಲಿ ಪ್ರಖರ ಬೆಳಕಿರುವಂತಹ ಟಾರ್ಚನ್ನು ಹಿಡ್ಕೊಂಡು ತೋಟದ ದಾರಿಯಾಗಿ ಮುಂದುವರೆದಿದ್ದ. ತದನಂತರ ಆತ ಕಾಣೆಯಾಗಿದ್ದ. ಸುಮಾರು 7 ಗಂಟೆಯ ಹೊತ್ತಿಗೆ ಆತನ ತಾಯಿಗೆ ಆತನೊಂದಿಗೆ ಧನುಪೂಜೆಗೆ ಹೋಗಬೇಕಾಗಿದ್ದಂತಹ ಆತನದೇ ತರಗತಿಯ ವಿದ್ಯಾರ್ಥಿಯೊಬ್ಬ ದೂರವಾಣಿ ಕರೆ ಮಾಡಿ ಸುಮಂತ್ ಯಾಕೆ ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳಿದ್ದ. ಯಾಕಂತೇಳಿದರೆ ಹಿಂದಿನ ದಿನ ಸಂಜೆ ಆತ ಸುಮಂತಿಗೆ ಕರೆ ಮಾಡಿದ್ದ, ಧನುಪೂಜೆಗೆ ಬರುತ್ತೀಯಾ ಅಂತ ಕೇಳಿದ್ದ. ಸುಮಂತ್ ಬರ್ತೇನೆ ಅಂತ ಹೇಳಿದ್ದ. ಆ ಕಾರಣಕ್ಕಾಗಿ ಆ ಬಾಲಕ ಸುಮಂತನ ತಾಯಿಗೆ ಫೋನ್ ಮಾಡಿ ವಿಚಾರಿಸಿತ್ತು. ಆ ಸಂದರ್ಭದಲ್ಲಿ ತಾಯಿ ತನ್ನ ಗಂಡನನ್ನು ಎಬ್ಬಿಸಿ ಸುಮಂತ್ ದೇವಸ್ಥಾನಕ್ಕೆ ಹೋಗಿಲ್ಲಂತೆ, ಆತನ ಸ್ನೇಹಿತ ಕರೆ ಮಾಡಿದ್ದಾನಂತೆ ಹೇಳಿದರು. ತಕ್ಷಣ ಎದ್ದಂತಹ ಆತನ ತಂದೆ ಅವರು ಮೊಬೈಲನ್ನು ಸಹ ಮನೆಯಲ್ಲಿ ಬಿಟ್ಟು ಆ ಗಡಿಬಿಡಿಯಲ್ಲಿ ಸುಮಂತ್ ಹೋದ ದಾರಿಯಲ್ಲೇ ಓಡಿ ರಸ್ತೆ ಭಾಗಕ್ಕೆಲ್ಲ ಹೋಗಿ ವಿಚಾರಿಸಿದರೂ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ. ಆತನೊಂದಿಗೆ ದೇವಸ್ಥಾನಕ್ಕೆ ಹೋಗುವಂತಹ 3 ಮಕ್ಕಳು ಸಹ ಆತ ಬಂದಿಲ್ಲ ಅಂತ ಹೇಳಿದರು. ಇಷ್ಟೊತ್ತಿಗೆ ಸುತ್ತಮುತ್ತ ಸುದ್ದಿ ಆಯಿತು. ಅವರೆಲ್ಲರೂ ಸೇರಿದರು. ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಯಿತು. ಆ ಪ್ರದೇಶದಿಂದ ಅಂದರೆ ಒಡಿಲ್ನಾಳ ಗ್ರಾಮದ ಸಂಬೊಳ್ಯದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ನು ಬೆಳ್ತಂಗಡಿ. ಆ ಪ್ರದೇಶ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ. ಪೊಲೀಸರು ಸ್ಥಳಕ್ಕೆ ಬರುವಂಥ ಹೊತ್ತಿಗೆ ಸುಮಾರು 9 ಗಂಟೆ ಆಗಿತ್ತು. ಅವರು ಕೆರೆಯಲ್ಲಿ ಕೆಲವೊಂದು ಸಂಶಯಾಸ್ಪದವಾಗಿ ವಸ್ತುಗಳು ಏನಾದರೂ ಕಾಣ್ತದ ನೋಡಿದರೂ ಯಾವುದೂ ಕಾಣಲಿಲ್ಲ. ಆದರೆ ಕೆರೆಯ ಪಕ್ಕದ ಒಂದು ಕಲ್ಲಿನಲ್ಲಿ ರಕ್ತ
ಮಡುಗಟ್ಟಿದಂತಹ ಕುರುಹುಗಳು ಇತ್ತು. ಸುಮಂತು ಹೋದ ದಾರಿಯಲ್ಲಿ 2-3 ಕಡೆ ರಕ್ತದ ಹನಿಗಳು ಚೆಲ್ಲಾಡಿತು. ಆ ಕಾರಣಕ್ಕಾಗಿ ಅವರು ಸುಮಂತ್ ಕೆರೆಗೆ ಬಿದ್ದಿರಬೇಕು ಎನ್ನುವಂತಹ ಸಂಶಯದಿಂದ ಅಗ್ನಿಶಾಮಕ ದಳದವರನ್ನು ಕರೆಸಿದರು. ಅವರು ಬಂದು ಗರುಡ ಪಾತಾಳ ಹಾಕಿ ತಿರುಗಿಸಿದಾಗ ಸುಮಂತನ ದೇಹ ಸಿಲುಕಿಕೊಂಡಿತ್ತು. ಮೇಲೆತ್ತು ನೋಡಿದಾಗ ಸುಮಂತನ ತಲೆಯ ಭಾಗದಲ್ಲಿ 2 ಗಾಯಗಳು ಕಂಡುಬಂದವು. ಮೃತದೇಹ ನೀರು ಕುಡಿದ ಸ್ಥಿತಿಯಲ್ಲಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಪೊಲೀಸರು ನೇರವಾಗಿ ಕೊಲೆ ಪ್ರಕರಣ ದಾಖಲಿಸಿಕೊಳ್ಳಬೇಕಿತ್ತು. ಆದರೆ ಯಾವುದಾದರೂ ಕಾರಣದಿಂದ ಆಕಸ್ಮಿಕವಾಗಿ ಕಾಲು ಎಡವಿಯ ಬಿದ್ದು ತಲೆ ಭಾಗಕ್ಕೆ ಗಾಯವಾಗಿ ಆತ ಕೆರೆಗೆ ಬಿದ್ದಿರಬಹುದು ಎನ್ನುವಂಥ ಶಂಕೆಯಿಂದ ಬೆಳ್ತಂಗಡಿ ಪೊಲೀಸರು ಆತನ ತಂದೆಯ ಹೇಳಿಕೆಯ ಆಧಾರದಲ್ಲಿ ಸಂಶಯಾಸ್ಪದ ಅಸಹಜ ಸಾವು ಎನ್ನುವ ರೀತಿಯಲ್ಲಿ ಕೇಸು ದಾಖಲಿಸಿಕೊಂಡರು. ಯಾಕಂತ ಹೇಳಿದರೆ ಪೊಲೀಸರು ಯಾವುದೇ ರೀತಿಯ ತನಿಖೆ ನಡೆಸಬೇಕಾದರೆ ಅವರು ಕೇಸು ದಾಖಲಿಸಿಕೊಳ್ಳಬೇಕು. ತದನಂತರ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು, FSL ಟೀಮಿನವರಿಗೆ ಮಾಹಿತಿ ನೀಡಲಾಯಿತು, ಶ್ವಾನದಳಕ್ಕೆ ಮಾಹಿತಿ ನೀಡಲಾಯಿತು. ಪಶ್ಚಿಮ ವಲಯದ IGP ಅಮಿತ್ ಸಿಂಗ್, ದಕ್ಷಿಣ ಕನ್ನಡ ಜಿಲ್ಲಾ SP K ಅರುಣ್, ಸ್ಥಳೀಯ DOSP CK ರೋಹಿಣಿ, ಬೆಳ್ತಂಗಡಿ ಠಾಣೆಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಮಂಗಳೂರಿನಿಂದ ಶ್ವಾನದಳ, ಮಂಗಳೂರಿನಿಂದ FSL ತಜ್ಞರು ಎಲ್ಲರೂ ಸ್ಪಾಟಿಗೆ ಬಂದರು. ಸುತ್ತಮುತ್ತ ಎಲ್ಲಿ ಹುಡುಕಿದರೂ ಬೇರೆ ಯಾವುದೇ ಕುರುಹು ಸಿಗಲಿಲ್ಲ. ಸುಮಂತ್ ಟಾರ್ಚ್ ಕೊಂಡೋಗಿದ್ದಾನೆ ಎನ್ನುವಂಥ ಮಾಹಿತಿಗಳು ಇತ್ತು. ಟಾರ್ಚ್ ಎಲ್ಲೂ ಸಿಕ್ಕಿರಲಿಲ್ಲ. ಮೃತದೇಹದ ಮಹಜರು ಕ್ರಿಯೆಗಳು ನಡೆಸಿ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ಪೋಸ್ಟ್ಮಾರ್ಟಮ್ಗಾಗಿ ಕಳುಹಿಸಲಾಯಿತು. ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿದಂತಹ ಡಾಕ್ಟ್ರು ತಲೆಯ ಭಾಗಕ್ಕೆ ಆದ ಗಾಯದಿಂದ ಸ್ಮೃತಿ ತಪ್ಪಿ ಬಿದ್ದ ಬಾಲಕನನ್ನು ಕೆರೆಗೆ ಹಾಕಲಾಗಿದೆ. ತದನಂತರ ಆತ ಮೃತಪಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಆತನ ಹೊಟ್ಟೆಗೆ ನೀರು ಹೋಗಿಲ್ಲ, ಬದಲಾಗಿ ಲಂಗ್ಸ್ನ ಒಳಗೆ ನೀರು ನುಗ್ಗಿದೆ ಎನ್ನುವಂತಹ ಮೌಖಿಕ ಅಭಿಪ್ರಾಯವನ್ನು ಕೊಟ್ಟರು. ವೈದ್ಯರ ಈ ಮೌಖಿಕ ಅಭಿಪ್ರಾಯದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 103 ಅಡಿಯಲ್ಲಿ ಮರ್ಡರ್ ಕೇಸು ದಾಖಲಾಯಿತು. ಕೆರೆಯ ನೀರನ್ನು ಪಂಪು ಬಳಸಿ ಖಾಲಿ ಮಾಡಿದಂಥ ಸಂದರ್ಭದಲ್ಲಿ ಕೆರೆಯಲ್ಲಿ ಒಂದು ಹಳೆಯ ಕತ್ತಿ ಮತ್ತು ಸುಮಂತನ ಕೈಯಲ್ಲಿದ್ದಂಥ ಟಾರ್ಚ್ ಸಿಕ್ಕಿತು. ಕತ್ತಿ ಯಾರದ್ದು ಅಂತ ಹುಡುಕಿದಾಗ ಅದೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬನ ಕತ್ತಿಯಾಗಿತ್ತು. ಸುಮಾರು 6 ತಿಂಗಳ ಹಿಂದೆ ಕೆಲಸ ಮಾಡುವ ಸಂದರ್ಭದಲ್ಲಿ ಕೈ ಜಾರಿ ಕತ್ತಿ ಕೆರೆಯ ಪಕ್ಕದಲ್ಲಿ ಪಂಪ್ ಶೆಡ್ ಇತ್ತು. ಆ ಪಂಪ್ ಶೆಡ್ನಲ್ಲಿದ್ದ ಮೋಟಾರ್ ಪಂಪು ಹಲವು ಸಮಯಗಳಿಂದ ನಿಷ್ಕ್ರಿಯವಾಗಿತ್ತು. ಪೊಲೀಸರು ಸುತ್ತಮುತ್ತ ಪ್ರದೇಶವನ್ನು ಹುಡುಕಾಡಿದರು. ಎಲ್ಲಿಯಾದರೂ CCTV ಇದೆಯಾ ಅಂತ ಹುಡುಕಿದರು. ಪಕ್ಕದ ಮನೆಯಲ್ಲಿ CCTV ಇತ್ತು. ಆ CCTV ಹಾಳಾಗಿತ್ತು. ಅವರು 2-3 ಸಾರಿ CCTVಯ ಟೆಕ್ನಿಷಿಯನ್ಗಳಿಗೆ ದೂರವಾಣಿ ಕರೆ ಮಾಡಿ ರಿಪೇರಿ ಮಾಡಲಿಕ್ಕೆ ಹೇಳಿದರು. ಆದರೆ ಅವರು ಬಂದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ವ್ಯಾಪಕವಾದಂಥ ವದಂತಿಗಳು ಹರಡಿತು. ಪಂಪ್ ಶೆಡ್ನಲ್ಲಿ ಯಾವುದೋ ಒಂದು ರೀತಿಯ ಅನೈತಿಕ ವ್ಯವಹಾರ ನಡೀತಿತ್ತು. ಅದನ್ನು ಮುಂಜಾನೆಯ ವೇಳೆಗೆ ಸುಮಂತು ದೇವಸ್ಥಾನಕ್ಕೆ ಹೋಗುವಾಗ ನೋಡಿದ. ಈ ಕಾರಣಕ್ಕಾಗಿ ಆತನ ತಲೆಗೆ ಹೊಡೆದು ಆತನನ್ನು ಕೆರೆಗೆ ಹಾಕಲಾಗಿದೆ ಎನ್ನುವಂಥ ವದಂತಿಗೆ ಹೆಚ್ಚು ಬಲ ಸಿಕ್ಕಿತು. ಮತ್ತೊಂದು ಅಂಶ ಏನಂತ ಹೇಳಿದರೆ, ಅದು ಸುತ್ತಮುತ್ತಲ ಪ್ರದೇಶದಲ್ಲಿ ಅಡಿಕೆ ಕೃಷಿ. ಆತ ಶವವಾಗಿ ಪತ್ತೆಯಾದಂತಹ ಕೆರೆಯು
ಒಂದು ಅಡಿಕೆ ತೋಟದ ಮೂಲೆಯಲ್ಲಿ ಇದೆ. ಅಡಿಕೆ ಕಳ್ಳರು ಏನಾದರೂ ಈ ಕೃತ್ಯ ಮಾಡಿರ್ಬೋದಾ ಎನ್ನುವಂಥ ಶಂಕೆಯು ಮೂಡಿತ್ತು. ಯಾಕಂತ ಹೇಳಿದರೆ ಆತನ ತಲೆಗೆ ಹಗುರ ಭಾರದ ಮರದ ಸೋಟೆಯಿಂದ ಹೊಡೆದಂತಹ ಕುರುಹುಗಳಿತ್ತು. ವೈದ್ಯರು ಅದನ್ನು ದೃಢಪಡಿಸಿದರು. ಹಗುರ ಭಾರ ಅಂತ ಹೇಳಿದರೆ ಹಾರೆ, ಪಿಕ್ಕಾಸಿ ಇಂಥವುಗಳನ್ನು ಉಪಯೋಗಿಸಲು ಬಳಸುವಂಥ ಹಿಡಿ. ಆದರೆ ಅಂಥ ಹಿಡಿ ಆ ಸುತ್ತಮುತ್ತ ಎಲ್ಲೂ ಸಿಕ್ಕಿರಲಿಲ್ಲ. ಈ ಎರಡು ಥಿಯರಿಗಳನ್ನು ಬಿಟ್ಟು ಬೇರೆ ಥಿಯರಿ ಈ ಪ್ರಕರಣದಲ್ಲಿ ಇರಲಿಲ್ಲ. ಪೊಲೀಸರು 4 ತಂಡ ಮಾಡಿಕೊಂಡು ಆ ಪ್ರದೇಶದ ಪ್ರತಿ ಮನೆಗೂ ಹೋಗಿ ವಿಚಾರಣೆ ಮಾಡಿದರು. ಆತನೊಂದಿಗೆ ನಾಳ ದೇವಸ್ಥಾನಕ್ಕೆ ದನಪೂಜೆಗೆ ಹೋಗಬೇಕಾಗಿದ್ದಂಥ 3 ಬಾಲಕರು ಆ ದಿನ ದನಪೂಜೆಗೆ ಹೋಗಿದ್ದಾರೆ. ತದನಂತರ ಇವರ ಮನೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಂತರ ಅವರು ಶಾಲೆಗೆ ಹೋಗಿದ್ದಾರೆ. ಅವರಿಗೆ ಸುಮಂತ್ ನಾಪತ್ತೆಯಾಗಿದ್ದಾನೆ ಮತ್ತು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಅಂತ ಗೊತ್ತಾದದ್ದೇ ಮಧ್ಯಾಹ್ನದ ನಂತರ. ಆ ಬಾಲಕರು ಬಂದಿದ್ದರು. ಆ ಬಾಲಕರನ್ನು ಸಹ ವಿಚಾರಣೆ ಮಾಡಿದಾಗ ಅವರು ಹೇಳಿದ್ದಕ್ಕೂ ಈ ಸಂದರ್ಭಕ್ಕೂ ತಾಳೆ ಆಗುತ್ತಿತ್ತು. ಮತ್ತು ಬಾಲಕರು ಅಲ್ಲಿಗೆ ಬಂದದ್ದು, ಅಲ್ಲಿ ಸುಮಾರು 15 ನಿಮಿಷಗಳ ಕಾಲ ಸುಮಂತ್ಗಾಗಿ ವೆಯ್ಟ್ ಮಾಡಿದ್ದು, ಅವ ಬಾರದೇ ಇದ್ದಾಗ, ಅಂದರೆ ಅವನ ಸೈಕಲ್ ಅಲ್ಲಿ ನಿಲ್ಲಿಸಿದ್ದ, ಅಲ್ಲಿ ಬಾರದೇ ಇದ್ದಾಗ ಅವರು ದನಪೂಜೆಗೆ ಹೋಗಿದ್ದರು. ಅಲ್ಲಿಂದ ಅವರ ಮನೆಗೆ ಬಂದು ಸುಮಂತನ ತಾಯಿಗೆ ದೂರವಾಣಿ ಕರೆ ಮಾಡಿದರು. ಆದ್ದರಿಂದ ಆ ಬಾಲಕರ ಮೇಲೆ ಏನಾದರೂ ಸಂಶಯ ಇರ್ಬೋದಾ ಎನ್ನುವಂಥ ವದಂತಿಗಳು ಹರಡಿತ್ತು. ಮತ್ತು ಅದು ಇಲ್ಲ ಎನ್ನುವುದು ಖಚಿತವಾಗತೊಡಗಿತ್ತು. ಇಂತಹ ಸಂದರ್ಭದಲ್ಲಿ 14 ವರ್ಷದ ಬಾಲಕ, ಅಂದರೆ 9ನೇ ತರಗತಿಯ ವಿದ್ಯಾರ್ಥಿ, ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡುವಂತಹ ಕಾರಣ ಏನಿರ್ಬೋದು ಎನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನಗಳನ್ನು ಯಾರೂ ಮಾಡಿಲ್ಲ. ಆತನ ತಂದೆಯಾಗಲಿ ತಾಯಿಯಾಗಲಿ, ಆತನ ಮನೆಗೆ ಕೆಲಸಕ್ಕೆಂದು ಬಂದಂಥ ಮಾವನಾಗಲಿ, ಆತನ ಅಜ್ಜನಾಗಲಿ ಮತ್ತು ಆತನ ಅಣ್ಣನಾಗಲಿ ಯಾರೊಂದಿಗೂ ಮಾತನಾಡಿದರೂ ಸುಮಂತನ ಬಗ್ಗೆ ಯಾರಿಗೂ ದ್ವೇಷ ಇರಲಿಲ್ಲ. ಆತ ಕಲಿಯುತ್ತಿದ್ದ ಶಾಲೆಯ ಶಿಕ್ಷಕರಾಗಲಿ, ಮುಖ್ಯ ಶಿಕ್ಷಕರಾಗಲಿ, ಆತನ ವೈಜ್ಞಾನಿಕ ಎಕ್ಸ್ಪರಿಮೆಂಟಿಗೆ ಸಹಕಾರ ನೀಡಿದ್ದ ಕೃಷ್ಣಪ್ರಸಾದ್ ಮಾಸ್ಟರಾಗಲಿ, ಆತನ ಸಹಪಾಠಿಗಳಾಗಲಿ ಯಾರೊಂದಿಗೂ ಆತನಿಗೆ ದ್ವೇಷ ಇರಲಿಲ್ಲ. ಯಾರೊಂದಿಗೂ ಆತನೊಂದಿಗೆ ಜಗಳವಾಡಿಲ್ಲ. ಹೆಚ್ಚಾಗಿ ಆತ ಯಾರೊಂದಿಗೂ ಬೆರೀತಿರಲಿಲ್ಲ. ಸುತ್ತಮುತ್ತಲ ಮನೆಯವರಲ್ಲಿಯೂ ಸಹ ಆತ ಬೆರೀತಿರಲಿಲ್ಲ. ಕೆಲವೊಂದು ಮನೆಯವರು ಆತನನ್ನು ನೋಡಿದ್ದೇ ಇಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿತ್ತು. ಸುಮಂತನ ತಂದೆಯ ಹಿನ್ನೆಲೆಯನ್ನು ಗಮನಿಸದ ಹೋದಾಗ ಅವರು ಸುಮಾರು 15 ವರ್ಷಗಳ ಹಿಂದೆ ಕಾಸರಗೋಡು ಜಿಲ್ಲೆಯ ಬಾಯಾರ್ನಿಂದ ಸಂಬೊಳ್ಯಕ್ಕೆ ಬಂದು ಅಲ್ಲಿ ಜಾಗ ಖರೀದಿಸಿ ಕೃಷಿ ಚಟುವಟಿಕೆಗಳನ್ನು ನಡೆಸ್ತಾಯಿದ್ರು. ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಾಯಾರ್ನಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಅವರು ಅಲ್ಲಿನ ಜಾಗವನ್ನು ಮಾರಿ ಇಲ್ಲಿ ಬಂದು ಜಾಗ ಖರೀದಿಸಿದರು. ಇಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಿದರು. ದೊಡ್ಡ ಮಗ PUC ಆಗಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ. ಎರಡನೇವನು ಸುಮಂತ್, ಚಿಕ್ಕ ಮಗಳು ಸ್ಥಳೀಯ ಶಾಲೆಗೆ ಹೋಗ್ತಾಯಿದ್ಳು. ಮಧ್ಯಮ ವರ್ಗದ ಕುಟುಂಬ, ಕೃಷಿ ಆದಾಯವೇ ಆ ಮನೆಯ ಜೀವಾಳ. ಇಂತಹ ಕುಟುಂಬ. ಸುಮಂತನ ತಂದೆಯಾಗಲಿ ತಾಯಿಯಾಗಲಿ ಅಕ್ಕಪಕ್ಕದ ಮನೆಯವರೊಂದಿಗೆ ಬೆರೆಯುವುದು ಕಡಿಮೆ. ಏನಾದರೂ ಮಾತನಾಡಿದರೆ ಮಾತ್ರ ಮಾತಾಡ್ತಾಯಿದ್ರು. ಯಾಕಂದರೆ ಅವರು ದಿನನಿತ್ಯ ಕೃಷಿ ಚಟುವಟಿಕೆಗಳಲ್ಲೇ ತೊಡಗಿಸಿಕೊಳ್ಳುತ್ತಿದ್ದವರು. ಮನೆಗೆ ಬರಲಿಕ್ಕೆ ರಸ್ತೆ ಸೌಲಭ್ಯ ಇತ್ತು, ಮನೆಯಲ್ಲಿ ಕಾರಿತ್ತು, ಬೈಕಿತ್ತು, ಸುಮಂತನೊಂದಿಗೆ ಸೈಕಲ್ ಇತ್ತು. ಆದರೆ ಅವರು ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವಂತಹ ತೋಟದ ಮಧ್ಯದ ದಾರಿಯಲ್ಲಿ ಹೋಗ್ತಾಯಿದ್ದರು. ಸುಮಂತ್ ತನ್ನ ಸೈಕಲನ್ನು ಅಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಇಡ್ತಾ ಇದ್ದ. ಮನೆಯಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಸೈಕಲಲ್ಲಿ ಶಾಲೆಗೆ
ಹೋಗುತ್ತಿದ್ದಂಥ ಬಾಲಕ. ಇಂತಹ ಬಾಲಕನ ಕೊಲೆಯ ಹಿನ್ನೆಲೆಯನ್ನು ಭೇದಿಸಲಿಕ್ಕೆ ಪೊಲೀಸರಿಂದ ಸಾಧ್ಯವಾಗಲಿಲ್ಲ. ಹಾಗಾದರೆ ಆ ಕೊಲೆಗೆ ಕಾರಣ ಏನಿರಬಹುದು ಎನ್ನುವುದರ ಬಗ್ಗೆ ಪೊಲೀಸರಿಗೆ ಇವತ್ತಿನವರೆಗೂ ಯಾವುದೇ ಸುಳಿವುಗಳು ಸಿಕ್ಕಿಲ್ಲ. ಹಾಗಾದರೆ ಸುಮಂತನ ಸಾವಿಗೆ ನೈಜ ಕಾರಣವೇನು ಎಂಬುದನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಈ ವಿಶೇಷ ಸಂಚಿಕೆ ನಾಳೆಗಾಗಿ.